ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ವಿಶೇಷತೆಯಾಗಿದೆ. ಹಾಗೆ ಎಲ್ಲ ಯಾರು ನೋಡ್ತಾ ಇದ್ದೀರಾ ವಾಚ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಬನ್ನಿ ಇವತ್ತಿನ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂದರೆ ಏನಂದರೆ ಫ್ರೆಂಡ್ಸು, ಶಿರಾಳಕೊಪ್ಪ ಅಂದರೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಶಿರಾಳಕೊಪ್ಪ ಅಂತ ಫುಲ್ ಚೆನ್ನಾಗಾಗುತ್ತೆ ಉರುಸು. ಮನ್ಸೂರ್ ಅಲಿ ಶಾಹಿದ್ ಅಲಿ ಅಂತ 2 ದರ್ಗಾ ಇದೆ. ಅದರ ಉರುಸು ತುಂಬ ಜೋರಾಗುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಜೋರಾಗುತ್ತೆ. ಅದಕ್ಕೆ ಸ್ವಲ್ಪ ಸಂದಲಿದೆ ಇವತ್ತು, ಹೋಗಿ ಸ್ವಲ್ಪ ಪಾತೆ ಕೊಡ್ಸ್ಕೊಂಡು ಬರಬೇಕು. ಆಮೇಲೆ 8 ದಿನ ಇರುತ್ತೆ ಉರುಸು. ಆಮೇಲೆ ಮತ್ತೆ ನೆಕ್ಸ್ಟ್ ನೋಡಿ ಹೋಗಿ ಬರೋಕ್ಕಾಗುತ್ತೆ. ಇವಾಗ ಹೋಗಿ ಸ್ವಲ್ಪ ಒತ್ತಿ ಕೊಡಿಸ್ಕೊಂಡು ಬರಬೇಕು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಹೋಗ್ತಾ ಇದ್ದೀನಿ. ಹೋಗಿ ಸ್ವಲ್ಪ ಒತ್ತಿಗೆ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಮನೆಯಲ್ಲಿ ಕೂಡ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಸ್ವಲ್ಪ ಒತ್ತಿಗೆ ಕೊಡ್ಸ್ಕೊಂಡು ಬೇಗ ಬಂದುಬಿಡ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್, ಇಲ್ಲಿ ಬಂದೆ ನಾನಿವಾಗ. ಏನ್ರಿ ಅಪ್ಪ, ಇಲ್ಲಿ ಫುಲ್ ಬಸ್ ಅಂದರೆ ಕಾರು ವೆಹಿಕಲ್ಸು ತುಂಬ ಇದ್ದಾವೆ ನೋಡ್ರಿ. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋಕ್ಕಾಗ್ತಾಯಿಲ್ಲ. ಒಂದು ಸ್ವಲ್ಪ ಚಪ್ಪಲಿ ಏನೋ ಒಂದು ಸ್ವಲ್ಪ ಹರಿದು ಹೋಗಿಬಿಡ್ತು, ಅದಕ್ಕೆ ಹೊಲಿಸ್ಕೋಬೇಕು. ಅಲ್ಲಿ ಕೂತಿದ್ದಾರೆ ಅಂತ ನೋಡ್ತಾ ಇದ್ದೆ. ಏನು ಫುಲ್ಲು ಸ್ವಲ್ಪ ಆ ಕಡೆ ಸರಿಯೋಕ್ಕೆ ಆಗ್ತಾಯಿಲ್ಲ. ಅಡ್ಡ ದಿಡ್ಡ ಎಲ್ಲ ಕಡೆಯಿಂದ ಬರ್ತಿದ್ದಾವೆ ನೋಡಿ ಫ್ರೆಂಡ್ಸ್. ಹೋಗೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಫುಲ್ ಇದ್ದಾವೆ ಅಂದರೆ ಅಷ್ಟು ವೆಹಿಕಲ್ಸ್ ಎಲ್ಲ ಫುಲ್ ಇದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂತಿದ್ದಾರೆ ಅವರು, ಅದಕ್ಕೆ ನಾನು ಕೂಡ ಸ್ವಲ್ಪ ಹೊಲಿಸ್ಕೋಬೇಕು. ಇಲ್ಲ ಅಂದರೆ ಹರಿದೇ ಹೋಗುತ್ತೆ ಹೊಸ ಚಪ್ಪಲಿ ಫ್ರೆಂಡ್ಸ್. ಅದಕ್ಕೆ सीखो दो रवाना की रवाना क्यों 2 को भी कितने होता? 2 को भी 50 कर लो, 50 कर लो बा। शिवन दे को जो पैसा हाँ मेरे शिवन दे को काम दे को पैसा नहीं लो, 50 रुपये कर लो। आता 2 मिला को 60 दे तू लो। 60 नहीं आता लो, आता आता नहीं, आता नहीं। कितना को 60 है 60 60 रुपये 80 दो, 80 रुपये दो। नहीं नहीं नहीं, अंगूठी सब सीख गए। पहले 70 बोले, अब 80 बोल रही। 80 बोल 80 दे 80 ಅಂದ್ರೆ ಎಷ್ಟು ಹೇಳ್ರಿ? 80 ಮೊದಲು ಎಷ್ಟು ಹೇಳಿದ್ರಿ? 80 70 ಅಂದ್ರಿ ಮೊದಲು. ಹಾಂ ಮೊದಲು 70 ಅಂದ್ರಿ. ಹಾಂ 70 ಅಂದೆ 80 ಕೊಡಿ. ಬೇಡ್ದು ಬರ್ರಿ. ನೋಡ್ರಿ ಫ್ರೆಂಡ್ಸ್, ಅವರು ಕುಡ್ಕೊಬಿಟ್ಟಿದ್ರು. ನನಗಂತೂ ತುಂಬ ತಲೆ ಕೆಡಿಸ್ಬಿಟ್ರಪ್ಪ. ಮೊದಲೇ ಹೊಲಿಸ್ಕೊಂಡು ಒಂದು ಸ್ವಲ್ಪ ಹರಿದಿದ್ದು ಅಷ್ಟೇ ಹೊಲಿಸ್ಕೊಂಡು ಬಂದೆ. ಆ ಕಡೆ ಕುಡ್ದು ಬಿಟ್ಟಿದ್ದಾರೆ. ಒಂದು ಹೇಳಿದರೆ ಒಂದು ಹೇಳ್ತಾ ಇಲ್ಲ, 2 ಥರ ಮಾತಾಡ್ತಾ ಇದ್ದಾರೆ. ಸಾಕು ಅನ್ಸ್ಬಿಟ್ರಪ್ಪ ನನಗಂತೂ. ಸ್ವಲ್ಪ ಬಳೆ ತಗೋಬೇಕು. ಇಲ್ಲಿ ಬಂದೆ, ಬಳೆ ತಗೊಂಡು ಹೋಗ್ತಾ ಇದ್ದೇನೆ ಇವಾಗ. ನೋಡಿ ರೂಟಲ್ಲೇ ಹೋಗಂಗಿಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ರಸ್ತೆ ಫುಲ್ಲು ಯಾವ ಕಡೆ ನೋಡಿದ್ರು. ಈ ಕಡೆ ಏರಿಯಾದಲ್ಲಿ ಬಂದರೂ ಇದೇ ಥರ. ಸ್ವಲ್ಪ ಬಳೆ ಬೇಕಿತ್ತು, ತಗೊಂಡೆ. ಹಾಗೆ ಆ ಕಡೆ ಹೋಗಿ ಸ್ವಲ್ಪ ಒತ್ತಿಗೆ ಮಾಡಿಸ್ಕೊಂಡು ಊರಿಗೆ ಹೋಗಬೇಕು. ಏನು ವೆಹಿಕಲ್ಸ್ ಆ ಕಡೆ ಈ ಕಡೆ ದಾಟೋಕ್ಕೆ ಕೊಡ್ತಾಯಿಲ್ಲ. ಆ ಕಡೆಯಿಂದ ನೋಡಿದ್ರು ವೆಹಿಕಲ್ಸೇ ನೋಡಿ ಫ್ರೆಂಡ್ಸ್. ಈ ಕಡೆಯಿಂದನೇ ಆಸಿ ದರ್ಗಾ ಇದೆ, ಈ ಕಡೆ ಹೋಗಬೇಕು ಇವಾಗ. ಇನ್ನೂ ಅಷ್ಟು ರೆಸ್ಟ್ ಇಲ್ಲ ಅಂದರೆ ಇನ್ನೂ ಗಲೇಫ್ ಊರೊಳಗೆ ಹೋಗಿದೆ ಅಂತೆ. ಅದು ಬಂದರೆ ಗಲೇಫು ಫುಲ್ ರಶ್ ಆಗಿಬಿಡುತ್ತೆ. ಆವಾಗ ಹೀಗೆ ಹೋಗಿ ಸ್ವಲ್ಪ ಪಾತ್ಯ ಕೊಡ್ಸ್ಕೊಂಡು ಊರಿಗೆ ಹೋಗ್ಬೇಕಂತ. ನನಗೂ ರಾತ್ರಿ ಆಗಿಬಿಡುತ್ತೆ, ಇಲ್ಲ ಅಂದರೆ ಮನೇಲಿ ಬೇರೆ ಕೆಲಸ ಇದೆ. ಅಂತೂ ಈ ಕಡೆ ಬಂದೆ ನಾನಿವಾಗ ದಾಟಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಂತೆ ನೋಡಿ. ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಮನ್ಸೂರ್ ಅಲಿ ಹಾಗೂ ಶಾಹಿದ್ ಅಲಿ ಅಂತ ದರ್ಗಾ ನೋಡಿ ಫ್ರೆಂಡ್ಸ್. ಶಿರಾಳಕೊಪ್ಪದಲ್ಲಿ ಫೇಮಸ್ ಆದ ದರ್ಗಾ ಇದು ನೋಡಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್. ರಾತ್ರಿ ಅಂತೂ ಫುಲ್ ಚೆನ್ನಾಗಿ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೆ ತುಂಬ ಇಂಟ್ರೆಸ್ಟಾಗಿ ಕಾಣುತ್ತೆ. ಫುಲ್ಲು ಚೆನ್ನಾಗಿ ಕಾಣುತ್ತೆ. ಇದು ಮಸೀದಿ ನೋಡಿ ಫ್ರೆಂಡ್ಸ್. ಇದು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಇದು ಹೊಸದಾಗಿ ಕಟ್ಟಿರೋದು, 2 ವರ್ಷ ಆಯಿತು. ಆ ಕಡೆ ಮಾರ್ಕೆಟ್ ಇದೆ, ಅಂಗಡಿಗಳೆಲ್ಲ ಆ ಕಡೆನೇ ಕೂರೋದು. ಈ ಕಡೆ ಬರೀ ದರ್ಗಾ. ಇಲ್ಲಿ ಬರೀ ಪಾತ್ಯ ಕೊಡಿಸೋ
ವಸ್ತು ಅಷ್ಟೇ ಇಡ್ತಾರೆ ಇಲ್ಲಿ, ಬೇರೆ ಏನು ಶಾಪಿಂಗಿಂದ ಏನೂ ಇಡಲ್ಲ ಇಲ್ಲಿ. ಆ ಕಡೆ ಒಂದು ಸಂತೆ ಮಾರ್ಕೆಟ್ ಇದೆಯಲ್ಲ, ಅಲ್ಲೆಲ್ಲ ಫುಲ್ಲು ಶಾಪಿಂಗಿಂದ ಇಡೋದು ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ಗುಂಬಜ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಕತ್ಲಾದ್ಮೇಲೆ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ನೋಡ್ತೇವೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕತ್ಲು ಆಗಬೇಕು, ಇನ್ನೂ ಗಲೇಫ್ ಬಂದಿಲ್ಲ ಇಲ್ಲಿ. ಅದರೊಳಗಡೆ ನಾನು ಪಾಠ ಕೊಡಿಸ್ತಾ ಇರೋದು. ಇಲ್ಲಿ ನೋಡಿ ಎಲ್ಲ ಅಜ್ಮೀರ್ದಾಗಲಿ, ಮಕ್ಕಾ, ಮದೀನಾ, ಆಮೇಲೆ ಬರೇಲಿ ಅವೆಲ್ಲ ಎಷ್ಟು ಚೆನ್ನಾಗಿ ಗುಂಬಜ್ ಇಟ್ಟಿದ್ದಾರೆ ನೋಡಿ, ಸಣ್ಣ ಸಣ್ಣದು ಮಾಡಿ ಶೋ ಆಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಲ್ಲರೂ ಕೂಡ ಫೋಟೋ ತಗೊಳ್ತಾ ಇದ್ರು. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮಕ್ಕಾ, ಮದೀನಾ, ಇದು ಬರೇಲಿ, ಅಜ್ಮೀರದ್ದು ಗುಂಬಜ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ನೋಡೋಕೆ ತುಂಬ ಖುಷಿ ಆಗುತ್ತಪ್ಪ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೋರ್ಡ್. ಹೊರಗಡೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಯವರು ಕೂಡ ಬಂದರು. ಅಷ್ಟರಲ್ಲೇ ಕರ್ಕೊಂಡು ಹೋಗೋಕ್ಕೆ. ಕಪ್ಪಾದರೆ ನಂಗೆ ಬಸ್ಸಿಗೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಹೆದರಿಕೆ ಆಗುತ್ತೆ ನೋಡಿ. ರೋಡೆಲ್ಲ ಯಾವ ಥರ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫುಲ್ಲು ನೋಡಿ, ರೋಡ್ ಫುಲ್ ಯಾವ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಆಗಲೇ 7:30 ಆಗಿಬಿಡ್ತು. ನಾನು ಕೂಡ ಮನೆಗೆ ಹೋಗಬೇಕು, ಕೆಲಸ ಇದೆ. ಸಮೀರ್ ಕೂಡ ಯಾವುದೋ ವಲೀಮ ಆಯ್ತಂತ ಹೋದ ನೋಡಿ. ನಮ್ಮ ಮನೆಯವರು ಹೋಗಬೇಕಂತ ಬೇಗ ಕರ್ಕೊಂಡು ಹೋದರು, ಮತ್ತೆ ಬರೋಣಂತೆ ಅಂತ ನೋಡಿ. ಎಲ್ಲಿವರೆಗೂ ಅರೇಂಜ್ಮೆಂಟು, ರೋಡ್ ಫುಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ರಾತ್ರಿನೇ ಫುಲ್ ಚೆನ್ನಾಗಿ ಕಾಣೋದು ಫ್ರೆಂಡ್ಸ್. ಇಲ್ಲಿ ಇನ್ನೂ ಜೋರಿದೆ, ಮುಂದೆ 8 ದಿನದವರೆಗೂ ಇರುತ್ತೆ. ಇವಾಗ ಅಷ್ಟೇ ಗಲೇಫ್ ದಿನ ಇದು. ಇನ್ನೂ ಕವಾಲಿ ದಿನ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಇವಾಗೇ ಇಷ್ಟಿದೆ, ಇನ್ನೂ ಅವಾಗಂತೂ ಪಬ್ಲಿಕ್ ನೋಡಲೇಬೇಕು ಫ್ರೆಂಡ್ಸ್, ಆ ಥರ ಇರುತ್ತೆ. ಫುಲ್ ದೊಡ್ಡಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್. ರಾಳ್ಕೊ ಪೂರಸಂತೂ ವರ್ಷಕ್ಕೊಂದ್ಸತಿ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಬಾಯ್.